ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಮೈ ಮಿನಿ ಬ್ಲಾಗ್ ಆ್ಯಂಡ್ ನನ್ನ ಚೈಲ್ಡ್ಹುಡ್ ಫ್ರೆಂಡ್ನ ಮಾತಾಡ್ಸೋಕೆ ಹೋಗ್ತಾ ಇದ್ದೀವಿ, ಬನ್ನಿ. ಬ್ಲಾಗ್ ಮಾಡ್ಬೇಕಂತ ಮಾಡ್ತಾ ಇದ್ದೀನಿ ಅಷ್ಟೇ, ಅಂದರೆ ಲೈಟಿಂಗ್ಸ್ ಯಾವ ಕಡೆ ಬರುತ್ತೆ ಅಂತ ನೋಡ್ತಾ ಇದ್ದೀನಿ. ವಿಡಿಯೋ ಮಾಡ್ತಾ ಇದ್ದೆ, ಸೊ ಬಂದು ತುಂಬ ಚೆನ್ನಾಗಿ ಇವನ್ ಚೆನ್ನಾಗಾಗಲಿ ಅಂತ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತು ನನ್ನ ಚೈಲ್ಡ್ಹುಡ್ ಫ್ರೆಂಡ್ನ ನೋಡೋಕೆ ಹೋಗ್ತಿದ್ದೀನಿ. ಸೊ ಅವಳನ್ನ ನಿಮಗೂ ತೋರಿಸ್ತೀನಿ. ಆ್ಯಕ್ಚುಲಿ ಅವಳು ಇಲ್ಲಿರಲ್ಲ, ಬೆಂಗಳೂರಲ್ಲೇ ಇರ್ತಾಳೆ. ಸೊ ಇವತ್ತು ಬಂದಿದ್ದಾಳೆ, ನಾನು ಅಮ್ಮನ ಮನೆಗೆ ಬಂದಿದ್ದೀನಿ ಅಂದಿದ್ದಕ್ಕೆ ಸೊ ಬಂದಿದ್ದಾಳೆ ಇವತ್ತು. ಅವಳನ್ನ ಮೀಟಪ್ ಮಾಡಿಕೊಂಡು ಸೊ ಅವಳ ಹತ್ರ ಸ್ವಲ್ಪ ಚಿಟ್ಚಾಟ್ ಮಾಡಿ ಬರೋಣ. ಬನ್ನಿ ಫ್ರೆಂಡ್ಸ್, ಅವಳನ್ನ ನಿಮಗೂ ತೋರಿಸ್ತೀನಿ. ನೋಡೋಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಮಳೆ ತುಂಬ ಬರ್ತಾ ಇದೆ, ಐ ಮೀನ್ ಲೈಟಾಗಿ ಮಳೆ ಬರ್ತಾ ಇದೆ. ಅವಳನ್ನ ನೋಡಿ ಮಾತಾಡ್ಸ್ಕೊಂಡು ಹೋಗೋಷ್ಟೊತ್ತಿಗೆ ತುಂಬ ಮಳೆ ಬರುತ್ತೆ ಅನಿಸುತ್ತೆ. ಬನ್ನಿ ಅವಳ ಮನೆ ಹತ್ರ ಹೋಗೋಣ. ಒಳಗಡೆ ಹೋಗಿ ಸರ್ಪ್ರೈಸ್ ಮಾಡೋಣ ಅಂದರೆ ಇವಳು ನನಗೆ ಸರ್ಪ್ರೈಸ್ ಮಾಡಿದ್ಲು ನನ್ನ ಹಿಂದೆ ಬಂದು. ಹೋಗಿ ಒಳಗೋಗಿ ತಗೊಂಡೋಗಿ, ಏನೂ ಆಗಲ್ಲ. ನನ್ನ ಫ್ರೆಂಡ್ ಎಷ್ಟು ಕೆಲಸ ಮಾಡ್ತಿದ್ದಾಳಲ್ಲ ಅಂತ ತೋರಿಸ್ತೀನಿ. ಸೊ ಅದಕ್ಕೆ ಹಾಯ್ ಮಾಡು, ಹಾಯ್ ಮಾಡು. ಎಷ್ಟು ದೊಡ್ಡವನಾಗ್ಬಿಟ್ಟಿದೆಯಲ್ಲ. ಎಲ್ಲಿ ನಿಮ್ಮ ಅಕ್ಕ, ನಿನ್ನ ತಂಗಿ? ನಿಮ್ಮ ಅಕ್ಕ ಅಲ್ಲ? ಮನೆ ತುಂಬ ಜನ ಇರೋರಪ್ಪ, ಯಾಕೋ ಯಾರು ಇಲ್ಲ ಇವತ್ತು. ಇವಳೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್, ಎದುರ್ತವಳೆ. ಇವ್ರ ಮನೆ ಹೋಮ್ ಟೂರ್ ಮಾಡ್ಬೋದಾಗಿತ್ತು ಇವತ್ತು. ಇಲ್ಲಿ ನೆಕ್ಸ್ಟ್ ಯಾವತ್ತಾದರೂ ತೋರಿಸುವ. ಇವ್ರ ಅದಕ್ಕೆ ಹಾಯ್ ಅನ್ನಿ ಅಕ್ಕ. ಹಾಂ, ಅದೇನು ವಿಡಿಯೋ ಮಾಡ್ತೀವಿ ಬಿಡು. ಎಲ್ಲಿ ಕ್ಯಾಮ್ರಾದಲ್ಲಿ ಯಾರಿರ್ಬೇಕು? ಈ ನೋಡೋಕೆ ಸ್ಮೈಲ್ ಅಪ್ಪು ಥರನೇ ಐತಲ್ಲ ಇದು. ಹಾಂ, ನೀನು ಅಪ್ಪು ಫ್ಯಾನ್ ಅನ್ಕೊಂಡು ಅಪ್ಪು ಥರನೇ ಸ್ಮೆಲ್ ಮಾಡ್ತೀಯಾ ಏನು? ಹಾಂ, ಇಲ್ಲಿದ್ದಾನೆ ಅಪ್ಪು ಫ್ಯಾನ್. ಏನೋ ಯಾರು ಫ್ಯಾನ್ ಅಲ್ಲ? ಮತ್ತು ಇನ್ಯಾರು ಫ್ಯಾನು? ಯಾವಾಗಿಂದ ಬಂತಪ್ಪ ಇವನಿಗೆ ಇವಾಗ ಡಿವೋರ್ಸು? ಹಾಂ, ಇರ್ಲಿತಾ? ಅವರು ಕನ್ನಡ ಇಂಡಸ್ಟ್ರಿ ಅವರೇ ಅಲ್ಲ, ಇರಲಿ. ಆದರೆ ಸ್ಮೈಲ್ ಮಾತ್ರ ಅಪ್ಪು ಥರನೇ ಇರೋದು. ಸ್ಮೈಲ್ ಮಾತ್ರ ಅಪ್ಪು ಥರನೇ ಇರೋದು. ಸುದೀಪ್ ಫ್ಯಾನ್ ಅಲ್ಲೇನೋ ನೀನು? ಅಲ್ಲಷ್ಟೇ ಇಲ್ಲ. ಅವಳು ಗೊತ್ತವಳು ಕರಿಯನ್ ಫ್ಯಾನು, ದುನಿಯಾ ವಿಜಿ, RX ಸೂರಿ. ಸೊ ನಾವು ಸಿಕ್ಕಿ ತುಂಬ ದಿವಸ ಆಯಿತಾ. ಸೊ ಹಾಗಾಗಿ ಒಂದು ಲಾಂಗ್ ಡ್ರೈವ್ಗೆ ಹೋಗ್ಬರೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸಂಜೆ 6 ಗಂಟೆ ಆಗಿದೆ. ಸೊ ಇವ್ರು ಆ್ಯಕ್ಚುಲಿ ನಮ್ಮ ಸೀನಿಯರು. ಹಾಯ್ ಮಾಡಿ, ಹಾಯ್ ಮಾಡಿ ಅಂತ ಅಂದರೆ ಚೀಲನೇ ಓದ್ಕೊಂಡು ಹೋಗೋಂತ ಕೊಟ್ಟವಳೆ. ಆ್ಯಂಡ್ ಅಕ್ಕಿ ಚೀಲ ಕೊಟ್ಟಳು. ಸೊ ಅಕ್ಕಿ ಚೀಲನ ಅವ್ರ ಮನೆ ಹತ್ರ ಇಳಿಸೋಣ ಅಂತ ಹೋಗ್ತಾ ಇದ್ವಿ. ತುಂಬ ದಿವಸ ಆದಮೇಲೆ ಎಲ್ಲರೂ ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ಇವತ್ತೇ ಅನಿಸುತ್ತೆ ನಾವೆಲ್ಲ ಮತ್ತೆ ಮೀಟಪ್ ಆಗಿರೋದು. ಅಂದರೆ ತುಂಬ ದಿವಸ ಆಯಿತು. ಏನೋ ಒಂಥರ ನನಗೂ ಕಂಟೆಂಟ್ ಸಿಗುತ್ತಲ್ಲ ಅಂತ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಹೋದೆ. ಇದೇನಾ ಪಕ್ಕ? ಗಾಡಿ ಮೇಲೋಗಲ್ಲ, ಇರಲಿ, ಏನೂ ಆಗಲ್ಲ. ಒಂದು ಕಂಟೆಂಟ್ ಸಿಕ್ತು ಇವತ್ತು ಪೋಸ್ಟ್ ಮಾಡೋಕ್ಕೆ. ಕಾಂಟ್ಯಾಕ್ಟ್ ಅಲ್ಲ, ಕಂಟೆಂಟ್. ಸಬ್ಸ್ಕ್ರೈಬ್ ಮಾಡ್ತೀರಾ ಇಲ್ಲ? ಈ ಬ್ಲಾಗ್ ಅಂದ್ಕೊಂಡು ಹಂಗಾಗಿ ಆ್ಯಕ್ಚುಲಿ ಬಂದಿರೋದು ಇವಾಗ ಏನೋ ಒಟ್ಟು ಹೇಳಿ ತಪ್ಪಿಸ್ಕೋಬೇಕಲ್ಲ. ಸೊ ನೋಡಲಿ ಬಿಡು, ಬ್ಲಾಗಲ್ಲಿ ನೋಡಿದ್ಮೇಲೆ ಏನೋ ಪ್ರಾಬ್ಲಮ್ ಮಾಡೋಕ್ಕಾಗಲ್ಲ. ಹಂಗೆ ಏನೋ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿ ಹಾಕೋರೆ ಅನ್ಕೊಂತಾಳೆ. ಸೊ ಕತ್ಲಿದೆಲ್ಲ ಐಫೋನ್ ತೊಗೊಂಡವ್ರೆ,
ರಿಚ್ ಪರ್ಸನ್ ಐಫೋನ್ ಯಾವುದೇ ಇದು ಐಫೋನ್ 16 ಮತ್ತು 16 ಪ್ರೋನಾ 15 ಓಕೆ ಎಷ್ಟು 54 ಬೆಟರು ಅಲ್ಲ. ಇವಳು ಬ್ಲಾಗು ಮಾಡಲ್ಲ, ಏನು ಮಾಡಲ್ಲ, ಸುಮ್ಮನೆ ಏನಕ್ಕೆ ತಗೊಂತಾರೆ ಐಫೋನ್ ಅಂತ ಗೊತ್ತಾಗಲ್ಲ. ಒಂದು ಇನ್ಸ್ಟಾಗ್ರಾಮ್ ಐ ಡಿ ಸಹಿತ ಇಲ್ಲ ಇವಳದು. ಶೋಕಿಗೋಸ್ಕರ ಫ್ರೆಂಡ್ಸ್, ಶೋಕಿ. ಬನ್ನಿ ಫ್ರೆಂಡ್ಸ್, ಒಂದು 5 ಮಿನಿಟ್ಸ್ ರೈಡ್ ಎಕ್ಸ್ಪೀರಿಯನ್ಸ್. ಅಂದರೆ ಲೈಟ್ ಅಲ್ಲ, ಬಾಯ್. ಲಾಸ್ಟ್ ಮೀಟ್ ಬಾಯ್. ಮಿಸ್ ಯು ಆ್ಯಕ್ಚುಲಿ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿರ್ತಾರೆ ಅನ್ಸುತ್ತೆ, ಅವಾಗ ಪಕ್ಕ ಬಾಯ್. ಆಲ್ ದ ಬೆಸ್ಟ್. ಬಾಯ್ ದಿ, ನೆಕ್ಸ್ಟ್ ಟೈಮ್ ಸಿಗುವ. ಮತ್ತೆ ಊರಿಗೆ ಬಂದಾಗ ಕಾಲ್ ಮಾಡು. ಹಾಂ, ಓಕೆ. ಹಾಂ, ಮುಂದೆ ಅಷ್ಟೇ. ಸ್ವಲ್ಪ ವಾಯ್ಸ್ ಜೋರು ಮಾಡು. ಇಲ್ಲೆಲ್ಲ ಜನ ಇದ್ದಾರೆ, ಜಾಸ್ತಿ ಮಾತಾಡೋಕ್ಕಾಗಲ್ಲ. ನನ್ನ ವಾಯ್ಸ್ ಇರೋದೇ ಹಂಗೆ. ನೀನು ವಾಯ್ಸ್ ಇರೋದು ಹೆಂಗೆ ಅಂತ ನನಗೆ ಗೊತ್ತಿದೆ. ಸೊ ಬಾಯ್. ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಏನಾದರೂ ಒಂದು ಹೇಳು, 1-2 ವರ್ಡ್ಸ್. ನೋಡೋಕೆ ಆ್ಯಕ್ಚುಲಿ ನೀನು ಅಪ್ಪು ಥರನೇ ಇದೆಯಾ? ಹೇಳು. ಅವನು ಆ್ಯಕ್ಚುಲಿ ನನಗೆ ಬೈತಿದ್ದಾನೆ ಹೋಗಕ್ಕ ಅಂತ. ಇರಲಿ, ಇದು ಏನಾದರೂ ಮಾತಾಡಿದ್ರೆ ಗೈಸ್ ನಿಜವಾಗ್ಲೂ ನನಗೆ ಬೈದೇ ಬಿಡ್ತಾನೆ. ಬೇಡ, ಬೀಪ್ ಸೌಂಡ್ ಹಾಕೋಕ್ಕಾಗಲ್ಲ. ಬಾಯ್ ದಿ, ಬಾಯ್. ಲಾಸ್ಟ್ ಮೀಟ್ ಅಂದರೆ ಲಾಸ್ಟ್ ಮೀಟ್ ಅಲ್ಲ, ಮತ್ತೆ ಮೀಟ್ ಆಗ್ತೀವಿ, ಆದರೆ ಯಾವಾಗಂತ ಗೊತ್ತಿಲ್ಲ. ಆಫ್ ಮಾಡು. ದೀಪನ್ ಮಾತಾಡ್ಸ್ಕೊಂಡು ಇವನ್ನ ಹಂಗೆ ರೈಡಿಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಬಾ ರೈಡಿಗೆ ಹೋಗೋಣ ಈಗ ನೋಡ್ತೀನಿ. ಹಾಂ, ಆಯಿತು. ಆಯಿತು, ಬಾ ಇವಾಗ ಹೋಗೋಣ ಅಂತ ಹೇಳ್ತಾನೆ ಅವನು. ಎಲ್ಲಿಗೆ ಹೋಗೋಣ? ಇನ್ನಿಲ್ಲೇ ರೋಡಿಗೆ ಹೋಗೋಣ ಬಾ ಅಂತ ಹೇಳ್ತಿದ್ದಾನೆ. ಸೊ ನನ್ನ ಮಗನ ಕರ್ಕೊಂಡು ರೈಡಿಗೆ ಹೋಗಿ ಬರ್ತಿದ್ದೀನಿ. ಹಾಯ್ ಅನ್ನು. ಹಾಯ್, ಪ್ಲೀಸ್ ಸಬ್ಸ್ಕ್ರೈಬ್. ಏನು? ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ ಯು. ಎಲ್ಲಿಗೆ ಹೋಗ್ತಿದ್ದೀವಿ ಇವಾಗ? ನಾನು ಹೇಳಿದ್ದು ಹೇಳ್ಬೇಡ. ಇವನು ಆ್ಯಕ್ಚುಲಿ ನಾನು ಹೇಳಿದ್ನೇ ಟ್ರಾನ್ಸ್ಲೇಟ್ ಮಾಡ್ತಿದ್ದಾನೆ. ನಿಮಗೆ ನಾನು ಹೇಳ್ತಿರೋದು ಅರ್ಥ ಆಗ್ತಿಲ್ಲೇನೋ ಅಂದ್ಕೊಂಡು ಟ್ರಾನ್ಸ್ಲೇಟ್ ಮಾಡ್ತಿದ್ದಾನೆ. ಸೊ ನನ್ನ ಫ್ರೆಂಡ್ ದೀಪನ ಮಾತಾಡ್ಸ್ಕೊಂಡು ಮನೆ ಹತ್ರ ಬಂದೆ. ಸೊ ಇವನು ಬಂದ, ನನ್ನನ್ನು ಕರ್ಕೊಂಡು ಹೋಗು ಅಂತ ಅಂದ. ನಾನು ಏನಾಗಬೇಕು ನಿನಗೆ? ನಾನು ನಿನಗೇನು? ಹಾಂ, ಮೌಲ್ಯ ಅಲ್ಲ, ಚಿಕ್ಕಿ. ಸೊ ಇವನು ನನ್ನ ಕ್ಯೂಟ್ ಮಗ, ನಾನು ಇವನಿಗೆ ಚಿಕ್ಕಮ್ಮ. ರೈಡಿಗೆ ಹೋಗೋಣ ಅಂತ ಅಂದ, ಅದಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಜಸ್ಟ್ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಿದ್ದೀನಿ ಇವನ್ನ. ಹಂಗೆ ಒಂದು ರೌಂಡ್ ಕರ್ಕೊಂಡೋಗಿ ಕರ್ಕೊಂಡು ಬರ್ತೀನಿ. ಬಾಯ್ ಮಾಡು. ಬಾಯ್. ತಡಿ ನೋಡೋಣ, ನನ್ನ ಫೇಸ್ ಅದ್ರಲ್ಲಿ ನೀಟಾಗಿ ಕಾಣಿಸ್ತಿರಲಿಲ್ಲ. ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್. ತೋರಿಸ್ತೀನಿ. ಬಾಯ್ ಮಾಡು.